ಹಲೋ ಗೆಳೆಯರಿ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 14, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡೋದಾದರೆ, ಇಂಡಿಯಾ ಟೆಸ್ಟೆಡ್ ಫ್ರಮ್ US ಸ್ಯಾಂಕ್ಷನ್ಸ್ ಟು ಒನ್ ಸೈಡೆಡ್ ಟ್ರೇಡ್ ಡೀಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಹಾಗೂ US ಟ್ರೇಡ್ ರಿಲೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲಲ್ಲಿ ಇರ್ತಕ್ಕಂಥ ಇಶ್ಯೂ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. US ಒಂದಿಗೆ ಮಾಡ್ತಾ ಇರುವಂಥ ಒಂದು ಟ್ರೇಡ್ ಡೀಲನ್ನು ನಾವು ನೋಡಿದಾಗ ರೀಸೆಂಟ್ಲಿ ಒಂದು ಇಂಟರಿಮ್ ಫ್ರೇಮ್ವರ್ಕನ್ನು ಸಹ ಭಾರತ ಅನೌನ್ಸ್ ಮಾಡಿದೆ. ಯಾವ ರೀತಿಯಾಗಿ ನಾವು ಕೆಲವು ಹಂತದಲ್ಲಿ ನೆಗೋಷಿಯೇಷನ್ ಮಾಡಲಿಕ್ಕೆ ಮುಂದಾಗಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಿದೆ. ನಾವು ಅಪ್ಡೇಷನ್ಸನ್ನು ತೆಗೆದುಕೊಳ್ತಾ ಬರ್ತಾ ಇದ್ದೀವಿ. ಪ್ರಸ್ತುತವಾಗಿ ನಡೀತಾ ಇರುವಂಥ ಒಂದು ಟ್ರೇಡ್ ಡೀಲ್, ಇದು ಕೇವಲ ಒಂದು ಟ್ರೇಡ್ ಡೀಲ್ ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲಿ ಪವರ್ ಇಂಬ್ಯಾಲೆನ್ಸ್ ಆಗ್ತಾ ಇರುವಂಥ ಒಂದು ಡೈಮೆನ್ಷನ್ ಇದೆ. ಸವರ್ನಿಟಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ. ಸ್ಟ್ರಾಟಜಿಕ್ ಅಟಾನಮಿಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಕ್ವಶನ್ ಮಾರ್ಕ್ ಇದೆ. ಲಾಂಗ್ ಟರ್ಮಲ್ಲಿ ಒಂದು ಡಿಪ್ಲೊಮ್ಯಾಟಿಕ್ ಕಾನ್ಸಿಕ್ವೆನ್ಸಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಇವಾಗ ಟ್ರೇಡ್ ಡೀಲ್ ಅಂತ ಬಂದಾಗ ಎರಡೂ ರಾಷ್ಟ್ರಗಳು ಒಂದು ಒಪ್ಪಂದಕ್ಕೆ ಬರಬೇಕು ಅನ್ನೋದನ್ನು ನೋಡ್ತೀವಲ್ವಾ. ಆದರೆ ಇವಾಗ ವಾಷಿಂಗ್ಟನ್ ಏನು ಮಾಡುತ್ತೆ, ಕೆಲವೊಂದಿಷ್ಟು ಫ್ರೇಮ್ವರ್ಕನ್ನು ರೆಡಿ ಮಾಡ್ಕೊಂಡಿದೆ, ಅನೌನ್ಸ್ ಮಾಡುತ್ತೆ. ಅದಾದಮೇಲೆ ಭಾರತ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅನ್ನುವಂಥ ಒಂದು ಸ್ಥಿತಿಗತಿಯನ್ನು ನೋಡ್ಬೋದು. US ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ನ ಇಶ್ಯೂ ಮಾಡ್ತಾ ಇದೆ. ಭಾರತ ಇವತ್ತು ರಷ್ಯಾದೊಂದಿಗೆ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡಬೇಕು, ಜೊತೆಗೆ US ಫಾರಿನ್ ಪಾಲಿಸಿಯೊಂದಿಗೆ ಒಂದು ಅಲೈನ್ಮೆಂಟನ್ನು ತೋರಿಸಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಇದರಿಂದ ಗೊತ್ತಾಗುತ್ತೆ ಒಂದು ಟ್ರೇಡ್ ನೆಗೋಸಿಯೇಷನ್ ಮ್ಯೂಚುವಲ್ ಕಂಡೀಷನಲ್ಲಿ ಇಲ್ಲ ಅಲ್ವಾ. ಹಾಗೂ ನಮ್ಮ ಒಂದು ಸವರ್ನಿಟಿ ಅಂತ ಬಂದಾಗ ನಮಗೆ ಏನು ಅವಶ್ಯಕತೆ ಇದೆ ಅದರ ಆಧಾರದ ಮೇಲೆ ನಾವು ಟ್ರೇಡನ್ನು ಮಾಡ್ತೀವಿ ಬೇರೆ ಒಂದು ರಾಷ್ಟ್ರದೊಂದಿಗೆ ಅಲ್ವಾ. ಆದರೆ ಇವಾಗ ನಾವು ಫಾರಿನ್ ಪಾಲಿಸಿ ಅಂತ ಬಂದಾಗ ನಾವು US ಫಾರಿನ್ ಪಾಲಿಸಿಗೆ ಯಾಕೆ ಒಂದು ಅಲೈನ್ಮೆಂಟನ್ನು ತೋರಿಸ್ಬೇಕು ಅನ್ನುವಂಥ ಒಂದು ಕ್ವಶನ್ ಮಾರ್ಕ್. ಈ ಒಂದು ಟ್ರೇಡ್ ಏನಿದೆಯಲ್ಲ ಫಾರಿನ್ ಪಾಲಿಸಿಗೆ ಲಿಂಕ್ ಮಾಡ್ತಾ ಇರುವಂಥ ಸ್ಥಿತಿಗತಿಯನ್ನು ಗಮನ ಹರಿಸ್ಬೋದು. ಇದೊಂದು ಅನ್ಈಕ್ವಲ್ ಆಗಿರ್ತಕ್ಕಂತಹ ಲಿವರೇಜ್ ಅನ್ನುವಂಥದ್ದಾಗಿ ಆಥರ್ ಅವರು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಭಾರತದ ಮೇಲೆ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥ ಆಸ್ಪೆಕ್ಟ್. ಇವಾಗ ಆಯಿಲ್ ಡಿಪ್ಲೊಮೆಸಿ ಅಂತ ಬಂದಾಗ ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ರಷ್ಯಾದೊಂದಿಗೆ ನಾವು ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಯಾವುದೇ ರೀತಿಯಾಗಿ ತಪ್ಪಾಗಿಲ್ಲ ಅಂತಲೇ ಹೇಳ್ಬೋದಲ್ವಾ. ಬಿಕಾಸ್ ರಷ್ಯಾ ನಮಗೆ ಇವಾಗ ಕಡಿಮೆ ಬೆಲೆಯಲ್ಲಿ ಆಯಿಲನ್ನು ಪ್ರೊವೈಡ್ ಮಾಡ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ನಮಗದು ಬೆನಿಫಿಟ್ ಆಗುತ್ತೆ ಅಂತಲೇ ಗಮನ ಹರಿಸ್ಬೋದು. ಆದರೆ ರಷ್ಯಾ ಮತ್ತು ಉಕ್ರೇನ್ ಕ್ರೈಸಿಸ್ ಅಂತ ಬಂದಾಗ ರಷ್ಯಾದ ಮೇಲೆ ಒಂದು ವೆಸ್ಟರ್ನ್ ಸ್ಯಾಂಕ್ಷನನ್ನು ಹಾಕ್ತಾ ಇರೋದಾಗಿ ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ಭಾರತ ರಷ್ಯಾದೊಂದಿಗೆ ಕಂಟಿನ್ಯೂಷನ್ ಮಾಡ್ತಾ ಇದೆ ಅನ್ನುವಂಥ ಟ್ರೇಡ್ ಅದೂ ಸಹ ಒಂದು ಟ್ರಿಗರಿಂಗ್ ಪಾಯಿಂಟ್ ಅಂತಲೇ ಗಮನ ಹರಿಸ್ಬೋದು. ಆದರೆ ನಮ್ಮ ರಾಷ್ಟ್ರದ ಒಂದು ಸವರ್ನಿಟಿ ಅಂತ ಬಂದಾಗ ನಾವು ಒಂದು ಡಿಸಿಷನನ್ನು ತೆಗೆದುಕೊಳ್ಬೋದು. ಯಾವುದೇ ಒಂದು ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್ ಇಲ್ಲದೆ ನಾವು ಡಿಸಿಷನನ್ನು ತೆಗೆದುಕೊಳ್ಳಲಿಕ್ಕೆ ನಮ್ಮ ಒಂದು ಫಾರಿನ್ ಪಾಲಿಸಿ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಈ ಒಂದು ಹಂತದಲ್ಲಿ ರಷ್ಯನ್ ಆಯಿಲ್ ಶೇರ್ ಏನಿದೆಯಲ್ಲ, ನಾವು ಮೊದಲು ಏನು ಮಾಡ್ಕೋತಾ ಇದ್ವಿ ಇಂಪೋರ್ಟ್, ಇವಾಗ ಕಡಿಮೆ ಆಗಿದೆ ಅಂತಲೇ ಗಮನಿಸ್ಬೋದು. ಸ್ಟಿಲ್ ಸ್ಯಾಂಕ್ಷನನ್ನು ವಿಧಿಸ್ತಾ ಇದ್ದಾರೆ ಅಂತ ಪ್ರಸ್ತುತವಾಗಿ ನೀವು ನೋಡ್ಬೋದು. ಇಲ್ಲಿ US ಒಂದು ಕ್ರೆಡಿಬಿಲಿಟಿನೂ ಸಹ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ, ರೈಟ್. ಇದರಿಂದ ಗೊತ್ತಾಗುತ್ತೆ ನಮ್ಮ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ ಮೇಲೆ ಅವರು ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದ್ದಾರೆ ಅಂತ. ಅವರ ಒಂದು ಕ್ರೆಡಿಬಿಲಿಟಿನೂ ಸಹ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಟ್ರೇಡ್ ಕನ್ಸೆಷನ್ ನಡಿನಲ್ಲಿ ಸರಿಸುಮಾರು $500 ಬಿಲಿಯನ್ ಅಷ್ಟು ಟ್ರೇಡನ್ನು ಅಥವಾ ಗೂಡ್ಸನ್ನು ನಾವು US ಇಂದ ಪರ್ಚೇಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ ಅಂತ ಗಮನ ಹರಿಸ್ಬೋದು. ಝೀರೋ ಟಾರಿಫ್ಗೆ ಸಂಬಂಧಪಟ್ಟಂತೆಯೂ ಸಹ ಸಾಕಷ್ಟು ಸೆಕ್ಟರ್ಸ್ಗಳಿಗೆ ಬೆನಿಫಿಟ್ ಆಗಬೇಕು ಅನ್ನುವಂಥ ಅವರ ಒಂದು ಪ್ರಾಮಿಸನ್ನು ಗಮನ ಹರಿಸ್ಬೋದು. ಇದರಿಂದ ಒಂದು ಕನ್ಸರ್ನ್ ಅಂತ ನೋಡೋದಾದರೆ ನಾವು ಬೇರೆ ರಾಷ್ಟ್ರವನ್ನು ಬಿಟ್ಟು US ಇಂದನೇ ಹೆಚ್ಚು ಇಂಪೋರ್ಟ್ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳಾಗಿರ್ಬೋದು. ಅದರಲ್ಲೂ ಇವಾಗ ಒಂದು ಈಕ್ವಲ್ ಟ್ರೀಟ್ಮೆಂಟ್ ಅಂತಕ್ಕಂಥ ಒಂದು ನಾರ್ಮನ್ನು ಇದು ವಯಲೇಟ್ ಮಾಡ್ತಾ ಇದೆ ಅಲ್ವಾ. ಅಷ್ಟೇ ಅಲ್ಲದೆ ಮೇಲ್ನೋಟಕ್ಕೆ ನಾವು ಸೈಲೆಂಟ್ ಇದ್ದೀವಿ ಅಂತ ಅನಿಸ್ತಾ ಇದ್ರೂ ಕೂಡ ಒಂದು ಡಿಪ್ಲೊಮ್ಯಾಟಿಕ್ ಫ್ರಿಕ್ಷನ್ನು ಕ್ರಿಯೇಟ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸ್ಟ್ರಾಟಜಿಕ್ ಅಟಾನಮಿ ಒಂದು ರಿಸ್ಕ್ ನಡಿನಲ್ಲಿ ಇದೆ ಅಂತಲೇ ಗಮನ ಹರಿಸ್ಬೋದು. ಇವಾಗ ನೋಡಿ, ಪ್ರಸ್ತುತವಾಗಿ ಫಾರಿನ್ ಪಾಲಿಸಿ ನಡಿನಲ್ಲಿ ನಾವು ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಎನ್ಶೋರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಲ್ಟಿ ಪೊಲಾರಿಟಿ ಕಂಡೀಷನ್ ಇದೆ, ಮಲ್ಟಿ ಅಲೈನ್ಮೆಂಟ್ ಅನ್ನುವಂಥ ಒಂದು ಆಸ್ಪೆಕ್ಟ್ ಇದೆ. ಅದರಲ್ಲೂ ಭಾರತ ಇವಾಗ ರಷ್ಯಾದೊಂದಿಗೆ ಆಯಿಲ್ ತರ್ತಾ ಇರೋದನ್ನು ಸ್ಟಾಪ್ ಮಾಡೋದ್ರ ಮುಖಾಂತರ ಅಥವಾ ಇರಾನೊಂದಿಗೂ ಸಹ ಟ್ರೇಡ್ ಆಸ್ಪೆಕ್ಟ್ ಅಂತ ಬಂದಾಗ ಅಲ್ಲಿನೂ ಸಹ ಒಂದು ಕನ್ಸೆಷನ್ ಕೊಡುವಂಥ ಕಂಡೀಷನ್ ಆಗಿರ್ಬೋದು. ಅಥವಾ ಚಬಹಾರ್ ಇಶ್ಯೂ ಅಂತ ನೋಡ್ತೇವೆ. ಚಬಹಾರ್ ಪೋರ್ಟ್ಗೆ ಸಂಬಂಧಪಟ್ಟಂತೆ ಫ್ಯೂಚರಿಸ್ಟಿಕಲ್ಲೂ ಸಹ ನಾವೊಂದು ವೇಳೆ ಸರಿಯಾಗಿ US ಒಂದಿಗೆ ಟ್ರೇಡ್ ಮಾಡಿಲ್ಲ ಅಂತಂದರೆ
ಚಬಾರ್ ಪೋರ್ಟ್ ಪ್ರಾಜೆಕ್ಟು ಸಹ ನಮ್ಮಿಂದ ಕೈ ತಪ್ಪಿ ಹೋಗುತ್ತೆ ಅನ್ನುವಂಥ ಒಂದು ಫಿಯರು ಸಹ ಕ್ರಿಯೇಟ್ ಆಗಿದೆ. ಹಾಗಾಗಿ ಭಾರತಕ್ಕೆ ತುಂಬ ನ್ಯಾರೋ ಆಪ್ಷನ್ಸ್ಗಳಿದ್ದಾವೆ ಅಂತ ಹೇಳ್ಬೋದು. ನಾವು US ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸಲೇಬೇಕಾಗಿರ್ತಕ್ಕಂಥ ಸ್ಥಿತಿಗತಿ ಇದೆ ಅಂತಲೇ ಹೇಳ್ಬೋದು. ನಮ್ಮ ಒಂದು ಮಲ್ಟಿಪೋಲಾರ್ ಪೊಸಿಷನಿಂಗು ಸಹ ವೀಕ್ ಆಗ್ತಾ ಇರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಈ ಮೊದಲು ಕೂಡ ಸ್ಯಾಂಕ್ಷನ್ಗಳ ಮುಖಾಂತರ ನಾವು ಇರಾನ್ನೊಂದಿಗೆ ಮಾಡ್ತಾ ಇರುವಂಥ ಆಯಿಲ್ ಇಂಪೋರ್ಟನ್ನು ಸ್ಟಾಪ್ ಮಾಡಿದ್ದೀವಿ. ಇವೆಂಚುವಲಿ ಬದಲಾವಣೆ ಮಾಡ್ಕೊಳ್ತಾ ಬರ್ತಾ ಇರೋದನ್ನು ಗಮನಿಸ್ಬೋದು. ವೆನಿನ್ಸುಲಾ ಆಗಿರ್ಬೋದು, ಇದನ್ನು ಸಹ ಆಥರ್ ಅವರು ರೀಕಾಲ್ ಮಾಡ್ತಾ ಇದ್ದಾರೆ. ಇವಾಗ ರಷ್ಯಾದೊಂದಿಗೆ ಮಾಡ್ತಾ ಇರುವಂಥ ಒಂದು ಇಂಪೋರ್ಟ್ ಮೇಲೆ ಪ್ರೆಷರ್ ಇದೆ ಅಂತ ಗಮನಿಸ್ಬೋದು. ಇನಿಷಿಯಲ್ ಡೇಸಲ್ಲಿ ಒಂದು ರೆಸಿಸ್ಟೆನ್ಸನ್ನು ತೋರಿಸ್ತಾ ಇತ್ತು. ಆಮೇಲೆ ಗ್ರ್ಯಾಜುವಲಿ ಏನಾಗುತ್ತೆ ಅಂದರೆ ಕಂಪಲ್ಸರಿ ನಾವು ಫಾಲೋ ಅಪ್ ಮಾಡಲೇಬೇಕು ಅನ್ನುವಂಥ ಸ್ಥಿತಿಗತಿಗಳು ಬರ್ತಾ ಇರುವಂಥ ಒಂದು ಪ್ಯಾಟರ್ನನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಜಿಯೋ ಪೊಲಿಟಿಕಲ್ ಇಂಪ್ಯಾಕ್ಟ್ ಅಂತ ಒಟ್ಟಾರೆಯಾಗಿ ಬಂದಾಗ ನಾವು ರಷ್ಯಾದೊಂದಿಗೆ ಎನರ್ಜಿ ಡೀಲನ್ನು ಮಾಡ್ಕೊಳ್ತಾ ಇರುವಂಥದ್ದಾಗಿರ್ಬೋದು, ಇರಾನ್ನೊಂದಿಗೆ ಆಗ್ತಾ ಇರುವಂಥ ಒಂದು ಕನೆಕ್ಟಿವಿಟಿ, ಚಬಾರ್ ಪೋರ್ಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇವೆಲ್ಲವನ್ನು ಗಿವ್ ಅಪ್ ಮಾಡಿದರೆ ಸೊ ಭಾರತಕ್ಕೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಇದು ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಒಂದು ಕಂಟೆಕ್ಸ್ಟನ್ನು ನೋಡಿದಾಗ ಚೈನಾ ಇದರಿಂದ ಬೆನಿಫಿಟನ್ನು ಪಡೆದುಕೊಳ್ಳುತ್ತೆ ಅಲ್ವಾ. ಚೈನಾ ಇವಾಗ ಏನು ಮಾಡ್ಬೋದು, ರಷ್ಯಾದೊಂದಿಗೆ ಇರಾನ್ನೊಂದಿಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಟೈಯನ್ನು ಡೆವಲಪ್ ಮಾಡ್ತಾ ಹೋಗುತ್ತೆ. ಭಾರತಕ್ಕೆ ಇಲ್ಲಿ ಸಾಕಷ್ಟು ಲಾಸ್ ಆಗುತ್ತೆ. ಸೆಂಟ್ರಲ್ ಏಷ್ಯಾ ಎಕ್ಸೆಸ್ ಅಂತ ಬಂದಾಗ ಚಬಾರ್ ಪೋರ್ಟ್ ಪ್ರಾಜೆಕ್ಟ್ ನಮಗೆ ಇಂಪಾರ್ಟೆಂಟ್. ಹಾಗಾಗಿ ಭಾರತಕ್ಕೆ ಸಾಕಷ್ಟು ಲಾಸ್ ಆಗೋದನ್ನು ನಾವು ನೋಡ್ಬೋದು. ನಾವು US ಮಾತ್ರ ರಿಲೇಷನನ್ನು ಇಲ್ಲಿ ನೋಡ್ತಾ ಇಲ್ಲ. ಲಾಂಗ್ ಟರ್ಮಲ್ಲಿ ಇದರಿಂದ ನಮಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ಬೇಕಾಗುತ್ತೆ. ಚೈನಾ ಇದರಿಂದ ಬೆನಿಫಿಟನ್ನು ಪಡೆದುಕೊಳ್ತಾ ಇದೆ. ನೀವು ಕೇಳ್ಬೋದು, ಚೈನಾ ಮೇಲೆ ಸ್ಯಾಂಕ್ಷನನ್ನು ಹಾಕ್ತಾ ಇಲ್ವಾ? ಅವರು ಸಹ ಒಂದು ರಷ್ಯಾದೊಂದಿಗೆ ಆಯಿಲ್ ಟ್ರೇಡನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ವರ್ಲ್ಡಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ ಅಂತ ಚೈನಾ ಅನಿಸ್ಕೊಳ್ಳುತ್ತೆ. US ಸಪ್ಲೈ ಚೈನ್ಗೆ ಸಾಕಷ್ಟು ಕಾಂಟ್ರಿಬ್ಯೂಷನ್ನ ಮಾಡ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೂ ಸಹ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ರೇರ್ ಅರ್ತ್ ಮೆಟಲ್ಸ್ಗಳ ಒಂದು ಇಂಪಾರ್ಟೆನ್ಸನ್ನು ಗಮನಿಸ್ಬೋದು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಕ್ ಎಕೋಸಿಸ್ಟಮ್ ಅಂತ ಬಂದಾಗ ಚೈನಾದ ಕಾಂಟ್ರಿಬ್ಯೂಷನ್ ಹೆಚ್ಚಾಗಿದೆ. ಹಾಗಾಗಿ ಅವ್ರ ಮೇಲೆ ಏನಾದರೂ ಸ್ಯಾಂಕ್ಷನ್ ಹಾಕಿದರೆ, ಪ್ರೆಷರ್ ಹಾಕಿದರೆ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಮಾರ್ಕೆಟು ಇನ್ಫ್ಲೂಯೆನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ, ಡಿಸ್ರಪ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತಲೇ ಗಮನಿಸ್ಬೋದು. ಇದರಿಂದ ಅಮೇರಿಕಾಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ಅವ್ರ ಮೇಲೆ ಅಷ್ಟೊಂದು ಪ್ರೆಷರ್ನ ಇಲ್ಲಿ ಹಾಕ್ತಾ ಇಲ್ಲ ಅಂತ ಗಮನಿಸ್ಬೋದು. ಅವ್ರ ಮೇಲೆ ಎಕ್ಸ್ಟ್ರಾ ಟಾರಿಫ್ ಹಾಕಿದ್ರೂ ಸಹ ಅವ್ರಿಗೆ ಅಬ್ಸಾರ್ಬ್ ಮಾಡ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಇರೋದನ್ನು ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಭಾರತದ ಒಂದು ಸ್ಥಿತಿಗತಿಯನ್ನು ಅಬ್ಸರ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. US ಹಾಕ್ತಾ ಇರುವಂತಹ ಒಂದು ಒತ್ತಡದಿಂದಾಗಿ ಭಾರತದ ಮುಂದೆ ಇರುವಂತಹ ಸವಾಲುಗಳನ್ನು ನಾವು ನೋಡೋದಾದರೆ ಆಯಿಲ್ ಅಲೈನ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ. ಹಾಗೂ ಭಾರತದ ಒಂದು ಫಾರಿನ್ ಪಾಲಿಸಿಗೆ ಸಂಬಂಧಪಟ್ಟಂತನೂ ಸಹ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ. ಸೆಕ್ಯೂರಿಟಿ ಅಲೈನ್ಮೆಂಟ್ಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕು ಸಹ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಆಥರ್ ಅವರು ಸಜೆಸ್ಟ್ ಮಾಡ್ತಾ ಇರೋದು ಏನಂತಂದರೆ, ಪ್ರಸ್ತುತವಾಗಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಜಿಯೋ ಪೊಲಿಟಿಕ್ಸ್ ಶಿಫ್ಟ್ ಆಗ್ತಾ ಇದೆ. ಈ ಒಂದು ಹಂತದಲ್ಲಿ ಭಾರತ ಕ್ಯಾಲ್ಕುಲೇಟೆಡ್ ಆಗಿ ಕಾಂಪ್ರಮೈಸ್ ಆಗಬೇಕು ಅನ್ನುವಂಥದ್ದನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇವಾಗ ನಮಗೆ US ಮಾರ್ಕೆಟ್ನ ಒಂದು ಎಕ್ಸೆಸಬಿಲಿಟಿನೂ ಇಂಪಾರ್ಟೆಂಟ್ ಆಗುತ್ತೆ. ರಷ್ಯಾದ ಮೇಲೆ ಇರ್ತಕ್ಕಂಥ ಒಂದು ಆಯಿಲ್ ಡಿಪೆಂಡೆನ್ಸಿನೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಂಟಿನ್ಯೂಷನ್ ಮಾಡಿದರೆ ಇದೊಂದು ಸೆಕೆಂಡರಿ ಸ್ಯಾಂಕ್ಷನ್ಗೆ ಹಾದಿ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದನ್ನು ಸಹ ಆಥರ್ ಅವರು ಇನ್ನು ಆಧಾರದ ಮೇಲೆ ಕೊಡ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ ಯಾವ ರೀತಿಯಾಗಿ ಭಾರತ ಮತ್ತು USಗೆ ಸಂಬಂಧಪಟ್ಟಂತೆ ಟ್ರೇಡ್ ಫ್ರೇಮ್ವರ್ಕ್ ಇದೆ. ಸೊ ಅದರಲ್ಲೂ ಒಂದು ಅಸೆಮೆಟಿಕ್ ಲಿವರೇಜ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಜಿಯೋ ಪೊಲಿಟಿಕಲ್ ಅಲೈನ್ಮೆಂಟ್ನ ಡಿಮ್ಯಾಂಡ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಗಮನ ಹರಿಸ್ಬೋದು. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ದ ಲೇಬರ್ ಕೋಡ್ಸ್ ರೀಡಿಫೈನ್ ವೇಜಸ್ ಎಂಪವರ್ ದ ವರ್ಕರ್. ಈ ಒಂದು ಇಶ್ಯೂ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್ ಹಾಗೂ GS ಪೇಪರ್ 3 ಅಂತ ಬಂದಾಗ ಇನ್ಕ್ಲೂಸಿವ್ ಗ್ರೋತ್, ಸೋಷಿಯಲ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಲೇಬರ್ ಕೋಡ್ಸ್ಗೆ ಸಂಬಂಧಪಟ್ಟಂತೆ ಇದು ವರ್ಕರನ್ನು ಯಾವ ರೀತಿಯಾಗಿ ಎಂಪವರ್ ಮಾಡ್ತಾ ಇದೆ ಅನ್ನುವಂಥ ಡೈಮೆನ್ಷನನ್ನು ಆಥರ್ ಅವರು ಇಲ್ಲಿ ಕವರ್ ಮಾಡ್ತಾ ಇದ್ದಾರೆ. ಲೇಬರ್ ಲಾ ನಡಿನಲ್ಲಿ ಇಂಪಾರ್ಟೆಂಟ್ ಚೇಂಜಸನ್ನು ಮಾಡಿದ್ದಾರೆ. ಸಾಕಷ್ಟು ಲೇಬರ್ ಲಾಸ್ಗಳಿತ್ತು, ಅವುಗಳೆಲ್ಲವನ್ನು ಮರ್ಜ್ ಮಾಡೋದ್ರ ಮುಖಾಂತರ ಒಂದೇ ಒಂದು ಫ್ರೇಮ್ವರ್ಕ್ ನಡಿಯಲ್ಲಿ 4 ಲೇಬರ್ ಕೋಡ್ಸ್ಗಳನ್ನು ಮಾಡಿರುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ಆಲ್ರೆಡಿ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಇಶ್ಯೂನ ಮಿಸ್ ಮಾಡುವಂತಿಲ್ಲ. ಕೋಡ್ ಆನ್ ವೇಜಸ್ ಅಂತ ಬಂದಾಗ 2019. ಸೊ ಈ ಒಂದು ಫ್ರೇಮ್ವರ್ಕ್ ನಡಿನಲ್ಲಿ ಯೂನಿಫಾರ್ಮ್ ಆಗಿರ್ತಕ್ಕಂಥ ಒಂದು ವೇಜಸ್ ಡೆಫಿನೇಷನನ್ನು ಸಹ ಮೆನ್ಷನ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಅದರಲ್ಲೂ ಒಂದು ಸ್ಟ್ಯಾಟ್ಯುಟರಿ ಮಿನಿಮಮ್ ವೇಜಸನ್ನು ಪ್ರೊವೈಡ್ ಮಾಡಬೇಕು ಎಲ್ಲ ಸೆಕ್ಟರ್ ನಡಿನಲ್ಲಿ ಅನ್ನುವಂಥದ್ದಾಗಿ, ಇದರಲ್ಲಿ ಆರ್ಗನೈಸ್ಡ್ ಹಾಗೂ ಅನ್ಆರ್ಗನೈಸ್ಡ್ ವರ್ಕರ್ಸ್ಗಳನ್ನು ಸಹ ಇನ್ಕ್ಲೂಡ್ ಮಾಡುವಂಥದ್ದಾಗಿ ಇನ್ಕಮ್ ಸೆಕ್ಯೂರಿಟಿ, ವೇಜಸ್ ಸ್ಟ್ಯಾಂಡರ್ಡೈಸೇಷನ್ ಇಲ್ಲಿ ಮೇಜರ್ ಫೋಕಸ್ ಆಗಿದೆ ಅಂತಲೇ ಹೇಳ್ಬೋದು. ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ 2020ನಲ್ಲಿರ್ತಕ್ಕಂಥ ಮೇಜರ್ ಫೀಚರ್ಸ್ ಅಂತಂದರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್, ಟ್ರೇಡ್ ಯೂನಿಯನ್ಗೆ ಸಂಬಂಧಪಟ್ಟಂಥ ಎಲ್ಲ ಲಾಗಳನ್ನು ಕನ್ಸೋಲ್ಟೇಷನ್ ಮಾಡಿದ್ದಾರೆ.
ಹಾಗೂ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟನ್ನು ರಿಕಗ್ನೈಸ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ಗಳಾಗಿರ್ಬೋದು, ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮನ್ನು ಇಲ್ಲಿ ಹೆಚ್ಚು ಎಂಫೋಸಸ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಎಂಪ್ಲಾಯರ್ ಫ್ಲೆಕ್ಸಿಬಿಲಿಟಿಯನ್ನು ಸಹ ಬ್ಯಾಲೆನ್ಸ್ ಮಾಡಬೇಕು. ಯಾವ ರೀತಿಯಂಥ ಡಿಸ್ಪ್ಯೂಟ್ಸ್ಗಳಿದ್ದಾವೆ ಅವುಗಳನ್ನು ರಿಸಾಲ್ವ್ ಮಾಡಲಿಕ್ಕೆ ಮುಂದಾಗ್ತಕ್ಕಂಥ ಒಂದು ಕೋಡ್ ಅಂತಲೇ ಗಮನ ಹರಿಸ್ಬೋದು. ಮೇಜರ್ ಫೋಕಸ್ ಇಲ್ಲಿ ಒಂದು ಎಂಪ್ಲಾಯರ್ ಫ್ಲೆಕ್ಸಿಬಿಲಿಟಿಗೆ ಸಂಬಂಧಪಟ್ಟಂಥ ಬ್ಯಾಲೆನ್ಸನ್ನು ತರಬಹುದು ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡೋದ್ರ ಮುಖಾಂತರ. ಜೊತೆಗೆ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ 2020 ರಿಫ್ಲೆಕ್ಷನ್ ಮಾಡೋ ಪ್ರಕಾರ ಇಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸನ್ನು ಗಿಗ್ ವರ್ಕರ್ಸ್ ಆಗಿರ್ಬೋದು, ಪ್ಲ್ಯಾಟ್ಫಾರ್ಮ್ ಅನ್ಆರ್ಗನೈಸ್ಡ್ ವರ್ಕರ್ಗಳಿಗೂ ಸಹ ಎಕ್ಸ್ಟೆನ್ಷನ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದ ಎಲ್ಲ ಸೆಕ್ಟರ್ಲಿರ್ತಕ್ಕಂಥ ವರ್ಕರ್ಸ್ಗಳು ಬೆನಿಫಿಟನ್ನು ಪಡೆದುಕೊಳ್ಬೋದು. ಸೊ ಇದರಡಿನಲ್ಲಿ ಇವಾಗ EPF ಅಮೌಂಟ್ ಇರುತ್ತೆ, ESI ಆಗಿರ್ಬೋದು, ಮೆಟರ್ನಿಟಿ ಬೆನಿಫಿಟ್ಸ್ ಇರುತ್ತೆ. ಇವೆಲ್ಲವೂ ಸಹ ಅನ್ಆರ್ಗನೈಸ್ ಸೆಕ್ಟರ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಸಿಗುವಂಥದ್ದನ್ನು ಗಮನ ಹರಿಸ್ಬೋದು. ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಇದು ಸಾಕಷ್ಟು ಬೆನಿಫಿಟನ್ನು ತರಲಿದೆ ಅನ್ನೋದನ್ನು ಹೇಳ್ಬೋದು. ಸೊ ಯೂನಿವರ್ಸಲ್ ಸೋಷಿಯಲ್ ಸೆಕ್ಯೂರಿಟಿ ಎಕ್ಸ್ಪ್ಯಾನ್ಷನ್ ಫ್ರೇಮ್ವರ್ಕ್ ಈ ಒಂದು ಕೋಡಲ್ಲಿ ನಾವು ಗಮನ ಹರಿಸ್ಬೋದು. ಮೇಜರ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್, ವೆಲ್ಫೇರ್ ಕವರೇಜ್ ಆಸ್ಪೆಕ್ಟನ್ನು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ನಡಿನಲ್ಲಿ ಗಮನ ಹರಿಸ್ಬೋದು. ಇನ್ನು ಅಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ ಕೋಡ್ ನಡಿನಲ್ಲಿ 13 ಲಾಗಳನ್ನು ಕನ್ಸೋಲ್ಟೇಷನ್ ಮಾಡಿದ್ದಾರೆ. ಅದರಲ್ಲೂ ವರ್ಕ್ ಪ್ಲೇಸ್ ಸೇಫ್ಟಿಗೆ ಸಂಬಂಧಪಟ್ಟಂತೆ, ವರ್ಕಿಂಗ್ ಕಂಡೀಷನ್ಗೆ ಸಂಬಂಧಪಟ್ಟಂತೆ, ಇದರಿಂದ ಹೆಲ್ತ್ ಆಸ್ಪೆಕ್ಟ್ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ವರ್ಕಿಂಗ್ ಅವರ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ವೆಲ್ಫೇರ್ ಫೆಸಿಲಿಟಿಗೆ ಸಂಬಂಧಿಸಿದಂಥ ಒಂದು ಸ್ಟ್ಯಾಂಡರ್ಡೈಸೇಷನನ್ನು ತರಲಿಕ್ಕೆ ಮುಂದಾಗಿರುವಂಥ ಲಾ ಅಂತ ಹೇಳ್ಬೋದು. ಮೇಜರ್ಲಿ ಸೇಫ್ ಆಗಿರ್ತಕ್ಕಂಥ, ಹೆಲ್ದಿ ಆಗಿರ್ತಕ್ಕಂಥ ವರ್ಕಿಂಗ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡೋದು ಈ ಒಂದು ಕೋಡ್ನ ಇಂಟೆನ್ಷನ್ ಆಗಿದೆ. ಈ 4 ಕೋಡ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಇಯರ್ ನೆನ್ಪಿಟ್ಕೊಳ್ಳಿ, ಯಾವ ರೀತಿಯಂಥ ಪರ್ಪಸ್ ಇದೆ ಅನ್ನೋದನ್ನು ಸಹ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಆಥರ್ ಅವರು ಈ ಆರ್ಟಿಕಲ್ ನಡಿಯಲ್ಲಿ ಈ ಲೇಬರ್ ಕೋಡ್ಗಳು ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಟೂಲ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾವೆ, ಫಿನಾನ್ಷಿಯಲ್ ಇನ್ಕ್ಲೂಷನ್ ಮೆಕ್ಯಾನಿಸಮ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾವೆ, ಹಾಗೂ ನಮ್ಮ ಒಂದು ಇನ್ಕ್ಲೂಸಿವ್ ಗ್ರೋತ್ ಸ್ಟ್ರಾಟಜಿ ನಡಿನಲ್ಲೂ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಇವಾಗ ವೇಜ್ ನಡಿನಲ್ಲಿ ಒಂದು ಡೆಫಿನೇಷನನ್ನು ನಾವು ನೋಡೋದಾದರೆ, ಓಲ್ಡ್ ಸಿಸ್ಟಮ್ ಅಂತ ಬಂದಾಗ ಸೊ ನಮ್ಮ ಒಂದು ರೆಮ್ಯುನರೇಷನ್ ಇರುತ್ತಲ್ಲ, ಟೋಟಲ್ ಆಗಿ ರೆಮ್ಯುನರೇಷನ್ ಅಂತಂದರೆ ಯಾವ ರೀತಿಯಾಗಿ ಇನ್ಸೆಂಟಿವ್ ಇರುತ್ತೆ, ಯಾವ ರೀತಿಯಾಗಿ ಅಡಿಷ್ನಲ್ ಆಗಿ ಪೇಯನ್ನು ಮಾಡ್ತಿರುತ್ತೆ ಒಂದು ಇನ್ಸ್ಟಿಟ್ಯೂಟು. ಈ ಒಂದು ಹಂತದಲ್ಲಿ ಒಟ್ಟಾರೆಯಾಗಿ ಮಾಡ್ತಾ ಇರುವಂಥ ರೆಮ್ಯುನರೇಷನ್ ನಡಿನಲ್ಲಿ ಬೇಸಿಕ್ ಪೇ ಅಂತ ಸಪ್ರೇಟ್ ಆಗಿರುತ್ತೆ, ಎಷ್ಟು ಅವ್ರ ಕೈಯಲ್ಲಿ ಕೊಡ್ತಾರೆ ಅಂತ. ಈ ಒಂದು ಬೇಸಿಕ್ ಪೇ ಮೊದಲು 30-35% ಆಫ್ ದಿ ರೆಮ್ಯುನರೇಷನ್ ಅಮೌಂಟ್ ಇರುತ್ತೆ. ಇವಾಗ ಪ್ರಸ್ತುತವಾಗಿ ಹೊಸ ಕೋಡ್ ನಡಿನಲ್ಲಿ 50% ಅಷ್ಟು ಕೊಡಬೇಕು ಅಂತ, ಟೋಟಲ್ ರೆಮ್ಯುನರೇಷನ್ ನಡಿನಲ್ಲಿ 50% ಅಷ್ಟು ಪೇ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈ ಒಂದು 50% ಜಾಸ್ತಿ ಆಗ್ತಾ ಇರೋದ್ರಿಂದ ಅವ್ರಿಗೆ ಬರ್ತಾ ಇರುವಂಥ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಸೊ ಬೇಸಿಕ್ ಪೇನ ಆಧಾರದ ಮೇಲೆ ಒಂದು ಪೆನ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಗ್ರ್ಯಾಟ್ಯುಯಿಟಿ ಅಮೌಂಟು ಸಹ ಜಾಸ್ತಿ ಆಗುತ್ತೆ ಅಂತ ಗಮನ ಹರಿಸ್ಬೋದು. PF ಕಾಂಟ್ರಿಬ್ಯೂಷನು ಸಹ ಜಾಸ್ತಿ ಆಗೋದನ್ನು ನೋಡ್ಬೋದು. ಲಾಂಗ್ ಟರ್ಮಲ್ಲಿ ಸೇವಿಂಗ್ ಮಾಡಲಿಕ್ಕೆ ವರ್ಕರ್ಗೆ ಇದು ಸಹಕಾರಿ ಆಗುತ್ತೆ ಅಂತಲೇ ಗಮನ ಹರಿಸ್ಬೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ವೇಜ್ ಬರುತ್ತಲ್ಲ, ಆ ಒಂದು ಹಂತದಲ್ಲಿ ಜಾಸ್ತಿ ಅಮೌಂಟ್ ವೇಜ್ ಬರಲಿ. ರೆಮ್ಯುನರೇಷನ್ ಅಂತ ಬಂದಾಗ ಟೋಟಲ್ ಪ್ಯಾಕೇಜ್ ಎಷ್ಟು ಮಟ್ಟಿಗಿದೆ ಅಂತ ನೋಡ್ತೇವೆ. ಇಲ್ಲಿ ಒಂದು ಸ್ಪೆಷಲ್ ಅಲೌನ್ಸಸ್, ಇನ್ಸೆಂಟಿವ್ಸ್, ಓವರ್ ಟೈಮ್, ಕಮಿಷನ್ ಇವೆಲ್ಲವನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಈವನ್ ಬೋನಸ್ ಇನ್ಕ್ಲೂಡ್ ಮಾಡಿರ್ತಾರೆ. ಹೌಸ್ ರೆಂಟ್ ಅಲೌನ್ಸಸ್ ಅಂತಲೂ ಕೊಡ್ತಾರೆ. ಅವೆಲ್ಲವನ್ನು ನಾವು ನೋಡಿದಾಗ ಒಟ್ಟಾರೆಗೆ ಎಷ್ಟು ಮಟ್ಟಿಗೆ ಸ್ಯಾಲ್ರಿ ಪ್ಯಾಕೇಜ್ ಇದೆ ಅಂತ ನಾವು ಹೇಳಿದಾಗ ಅದನ್ನು ರೆಮ್ಯುನರೇಷನ್ ಅಂತ ಕರಿತೀವಿ. ನಮ್ಮ ಒಂದು ಹ್ಯಾಂಡಲ್ ಎಷ್ಟು ಮಟ್ಟಿಗೆ ಬರುತ್ತೆ ವೇಜ್ ಅಂತ ಬಂದಾಗ, ಸೊ ಆ ಒಂದು ಅಮೌಂಟನ್ನು ಬೇಸಿಕ್ ವೇಜ್ ಅಂತಲೇ ಗಮನ ಹರಿಸ್ಬೋದು, ಬೇಸಿಕ್ ಪೇ ಅಂತಲೇ ಹೇಳ್ಬೋದು. ಸೊ ರೆಮ್ಯುನರೇಷನ್ ನಡಿನಲ್ಲಿ ಒಂದು ಬೇಸಿಕ್ ಪೇ ಇನ್ಕ್ಲೂಡ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇವಾಗ ಮಾಡಿರುವಂಥ ಒಂದು ಬದಲಾವಣೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಬೇಸಿಕ್ ಪೇ ಹೆಚ್ಚಾಗಿದೆ ಅಂತಂದಾಗ ಡೆಫಿನೆಟ್ಲಿ PF ಕಾಂಟ್ರಿಬ್ಯೂಷನ್, ಪೆನ್ಷನ್ ಅಕ್ಯುಮುಲೇಷನ್, ಗ್ರ್ಯಾಟ್ಯುಯಿಟಿ ಅಮೌಂಟು ಸಹ ಹೆಚ್ಚಾಗಿರೋದನ್ನು ಗಮನ ಹರಿಸ್ಬೋದು. ಸೊ ನೀವು ಒಟ್ಟಾರೆಯಾಗಿ ಸೇವೆ ಸಲ್ಲಿಸಿದಾಗ ಸ್ವಲ್ಪ ಅಮೌಂಟನ್ನು ಕೊಡ್ತಾರೆ, ನಿಮ್ಮ ಒಂದು ಸರ್ವಿಸ್ಗೋಸ್ಕರ ಇಷ್ಟು ಅಮೌಂಟನ್ನು ಕೊಡ್ತಾ ಇದ್ದೀವಿ ಅಂತ. ಅದು ಜನರಲಿ ನಿಮ್ಮ ಒಂದು ಸ್ಯಾಲ್ರಿ ಆಧಾರದ ಮೇಲೆ ಡಿಸೈಡ್ ಆಗಿರುತ್ತೆ. ಹಾಗಾಗಿ ಗ್ರ್ಯಾಟ್ಯುಯಿಟಿ ಅಮೌಂಟನ್ನು ಸಹ ನಾವು ಹೈ ಎಕ್ಸ್ಪೆಕ್ಟ್ ಮಾಡ್ಬೋದು ಚೇಂಜಸ್ನಿಂದಾಗಿ ಅಂತ. ಸೊ ಇಲ್ಲಿ ಒಂದು ಗ್ರ್ಯಾಟ್ಯುಯಿಟಿ ಅಮೌಂಟ್ ಅಂತ ಬಂದಾಗ ಫಿಕ್ಸ್ಡ್ ಟರ್ಮನ್ನು ಫಿಕ್ಸ್ ಮಾಡಿದ್ರು. ಈ ಮೊದಲು ಓನ್ಲಿ ಪರ್ಮನೆಂಟ್ ವರ್ಕರ್ಸ್ಗಳು ಈ ಒಂದು ಗ್ರ್ಯಾಟ್ಯುಯಿಟಿ ಅಮೌಂಟನ್ನು ತೆಗೆದುಕೊಳ್ತಾ ಇದ್ರು, ಬೆನಿಫಿಟನ್ನು ತೆಗೆದುಕೊಳ್ತಾ ಇದ್ರು ಅಂತ ಹೇಳ್ಬೋದು. ಇವಾಗ ಫಿಕ್ಸ್ಡ್ ಟರ್ಮ್ ಅಂತ ಬಂದಾಗ 1 ಇಯರ್ ನೀವು ವರ್ಕ್ ಮಾಡಿದ್ರೂ ಸಹ ಗ್ರ್ಯಾಟ್ಯುಯಿಟಿ ಅಮೌಂಟ್ ಸಿಗುವಂತೆ ಹೊಸದಾಗಿರತಕ್ಕಂಥ ಕಾನೂನಲ್ಲಿ ನಾವು ನೋಡ್ಬೋದು. IT ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್, ಇನ್ಫ್ರಾಸ್ಟ್ರಕ್ಚರ್, ಸಾಕಷ್ಟು ಕಂಪನೀಸ್ನಲ್ಲಿ ವರ್ಕ್ ಮಾಡಿದರೆ ಅವ್ರಿಗೆ ಗ್ರ್ಯಾಟ್ಯುಯಿಟಿ ಅಮೌಂಟನ್ನು ಈವನ್ 1 ಇಯರ್ ಮಾಡಿದ್ರೂ ಸಹ ಸಿಗುವಂತೆ ಮಾಡಲಿಕ್ಕೆ
ಈ ಒಂದು ಹೊಸ ಇನಿಷಿಯೇಟಿವನ್ನು ನಾವು ತೆಗೆದುಕೊಳ್ಬೋದು ಅಂತಲೇ. ಹಾಗೂ ಗಿಗ್ ವರ್ಕರ್ಗೆ ಸಂಬಂಧಪಟ್ಟಂತೆಯೂ ಸಹ ಚೇಂಜಸನ್ನು ಮಾಡಿದಾರಲ್ವ. ಪರ್ಟಿಕ್ಯುಲರ್ಲಿ ಸೋಷಿಯಲ್ ಸೆಕ್ಯೂರಿಟಿ ನಡಿನಲ್ಲಿ ಅವರನ್ನು ರಿಕಗ್ನೈಸ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಅವರಿಗೆ ಇನ್ಶೂರೆನ್ಸ್ ಬೆನಿಫಿಟ್ ಸಿಗಲಿ, ವೆಲ್ಫೇರ್ ಸ್ಕೀಮ್ಸ್ ನಡಿಯಲ್ಲಿ ಬೆನಿಫಿಟ್ ಸಿಗಲಿ, ಸೋಷಿಯಲ್ ಸೆಕ್ಯೂರಿಟಿ ಫ್ರೇಮ್ವರ್ಕನ್ನು ತರೋದಾಗಿ ಗಮನ ಹರಿಸ್ಬೋದು. ಸಾಕಷ್ಟು ಸ್ಟೇಟ್ಸ್ಗಳು ಸಹ ಸೋಷಿಯಲ್ ಸೆಕ್ಯೂರಿಟಿ ಫಂಡ್ಸನ್ನು ಗಿಗ್ ವರ್ಕರ್ಸ್ಗೆ ಅನೌನ್ಸ್ ಮಾಡಿರೋದಾಗಿ ಗಮನ ಹರಿಸ್ಬೋದು ಅಲ್ವಾ. ಮ್ಯಾಕ್ರೋ ಎಕನಾಮಿಕ್ ಆಸ್ಪೆಕ್ಟ್ ಅಂತ ಬಂದಾಗ ಇಲ್ಲಿ ಸರಿಯಾಗಿ ಒಂದು ವೇಜ್ ಬಂತಂದರೆ ಡೆಫಿನೆಟ್ಲಿ ಇದು ಕನ್ಸಂಪ್ಷನ್ ಪ್ಯಾಟರ್ನನ್ನು ಇನ್ಕ್ರೀಸ್ ಮಾಡುತ್ತೆ. ಇವತ್ತು ಇನ್ಕಮ್ ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ಕನ್ಸಂಪ್ಷನ್ ಆಟೋಮೆಟಿಕ್ಲಿ ಹೆಚ್ಚಾಗೋದನ್ನು ಗಮನ ಹರಿಸ್ಬೋದು. ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಡೊಮೆಸ್ಟಿಕ್ ಲೆವೆಲಲ್ಲಿ ಒಂದು ಡಿಮ್ಯಾಂಡ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೇವಿಂಗ್ಸು ಕೂಡ ಹೆಚ್ಚಾಗೋದನ್ನು ನೋಡ್ಬೋದು. ಫಿನಾನ್ಷಿಯಲ್ ಇನ್ಕ್ಲೂಷನು ಸಹ ಇಂಪ್ರೂವೈಸ್ ಆಗುವಂಥ ಒಂದು ಸ್ಥಿತಿಗತಿಗಳು ಇರುತ್ತೆ. ಹಾಗಾಗಿ ಈ ಒಂದು ಲೇಬರ್ ಕೋಡ್ ನಮ್ಮ ಒಂದು ಡೊಮೆಸ್ಟಿಕ್ ಎಕಾನಮಿಯನ್ನು ಸ್ಟ್ರಾಂಗ್ ಮಾಡ್ತಾ ಇರೋದಾಗಿ ಗಮನ ಹರಿಸುವಂಥದ್ದು. ಸೊ ಮ್ಯಾಕ್ರೋ ಎಕನಾಮಿಕ್ ಲೆವೆಲಲ್ಲೂ ಸಹ ಇದು ಇನ್ಕ್ಲೂಸಿವ್ ಆಗಿರತಕ್ಕಂಥ ಒಂದು ಗ್ರೋತನ್ನು ತರ್ತಾ ಇದೆ ಅಂತ ನೋಡ್ಬೋದು. ಸೊ ಸ್ಟ್ರಕ್ಚರಲ್ ರಿಫಾರ್ಮ್ಸನ್ನು ಮಾಡಿದ್ದಾರೆ. ಇಲ್ಲಿ ಕನ್ಸೋಲ್ಟೇಷನ್ ಮಾಡಿರ್ತಕ್ಕಂತಹ ಲಾಸ್ಗಳು ಏನಿದೆ ಅಲ್ಲ, ನಮ್ಮ ಒಂದು ಇಂಡಸ್ಟ್ರೀಸ್ಗಳಿಗೆ ಸಾಕಷ್ಟು ಬೆನಿಫಿಟನ್ನು ತರುತ್ತೆ. ಬಿಕಾಸ್ ಸಿಂಗಲ್ ಆಗಿರತಕ್ಕಂಥ ಫ್ರೇಮ್ವರ್ಕನ್ನು ತರ್ತಾ ಇದ್ದೀವಿ ಅಂತ ನೋಡ್ಬೋದು. ಯೂನಿಫಾರ್ಮ್ ಆಗಿರುವಂಥ ಒಂದು ಡೆಫಿನೇಷನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸ್ಟ್ಯಾಂಡರ್ಡೈಸ್ಡ್ ಕಂಡೀಷನ್ಸನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದರಿಂದ ಏನಾದರೂ ಡಿಸ್ಪ್ಯೂಟ್ ಇದ್ರೂ ಸಹ ಈಸಿಯಾಗಿ ರಿಸಾಲ್ವ್ ಮಾಡಲಿಕ್ಕೆ ನಮಗೊಂದು ಕೋಡ್ ಇದೆ ಅಂತಲೇ ಹೇಳ್ಬೋದು. ಸೋಷಿಯಲ್ ಸೆಕ್ಯೂರಿಟಿ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ. ಎಂಪ್ಲಾಯರ್ ಫ್ಲೆಕ್ಸಿಬಿಲಿಟಿಗೂ ಸಹ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ವರ್ಕರ್ಸ್ಗೂ ಸಹ ಎಂಪವರ್ ಮಾಡ್ತಾ ಇರುವಂಥ ಸ್ಥಿತಿಗತಿಯ ಮುಖಾಂತರ ನಮ್ಮ ಒಂದು ಮ್ಯಾಕ್ರೋ ಎಕನಾಮಿಕ್ ಇಂಟೆನ್ಷನನ್ನು ಫುಲ್ಫಿಲ್ ಮಾಡೋದರಲ್ಲಿ ಈ ಒಂದು ಕೋಡ್ಗಳು ಸಹಕಾರಿ ಆಗಿದೆ ಅನ್ನುವಂಥದ್ದನ್ನು ಸಹ ನಾವು ಕನೆಕ್ಟ್ ಮಾಡ್ಬೋದು. ಮುಂದಿನದಾಗಿ ಓವರ್ ಡ್ಯೂ ಅಪ್ಗ್ರೇಡ್. ದ ನ್ಯೂ CPI ಸೀರೀಸ್ ವಿಲ್ ಏಡ್ ಪಾಲಿಸಿ ಮೇಕಿಂಗ್ ಆ್ಯಂಡ್ ಬೋಲ್ಸ್ಟರ್ ಡೇಟಾ ಸ್ಟೆಬಿಲಿಟಿ. ಈ ಒಂದು ಇಶ್ಯೂ GS ಪೇಪರ್ 2 ನಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್, GS ಪೇಪರ್ 3 ನಡಿನಲ್ಲಿ ಇನ್ಫ್ಲೇಷನ್ ಆಸ್ಪೆಕ್ಟ್ ಆಗಿರ್ಬೋದು, ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. CPI ಬೇಸ್ ಇಯರಲ್ಲಿ ಬದಲಾವಣೆ ಮಾಡಿದ್ರ ಬಗ್ಗೆ ನಾವು ಇದು ಆಲ್ರೆಡಿ ನೋಡಿದ್ದೀವಿ. ಇದು ಯಾವ ರೀತಿಯಾಗಿ ನಮಗೆ ಸಹಕಾರಿ ಆಗಲಿದೆ ಅನ್ನುವಂಥ ಪರ್ಸ್ಪೆಕ್ಟಿವನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಈ ಮೊದಲು 2012 ನಾವು ಬೇಸ್ ಇಯರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ವಿ. ಇವಾಗ CPI ಕ್ಯಾಲ್ಕುಲೇಷನ್ ಮಾಡುವಂಥ ಹಂತದಲ್ಲಿ ಬೇಸ್ ಇಯರನ್ನು ನೋಡೋದಾದರೆ 2024 ಇದೆ. ಬೇಸ್ಡ್ ಆನ್ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಆಧಾರದ ಮೇಲೆ ನಾವು ಒಂದು ಕನ್ಸಿಡರೇಷನನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಕರೆಂಟ್ ಕನ್ಸಂಪ್ಷನ್ ಪ್ಯಾಟರ್ನ್ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅಂತ ನಮಗೆ ಸರ್ವೆ ಹೇಳ್ತಾ ಇದೆ. ಹಾಗಾಗಿ ಪ್ರಸ್ತುತವಾಗಿರ್ತಕ್ಕಂಥ ಕನ್ಸಂಪ್ಷನ್ ಪ್ಯಾಟರ್ನಲ್ಲಿ ಬದಲಾವಣೆ ಆಗಿದೆ. ಬೇಸ್ ಇಯರನ್ನು ಚೇಂಜ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅಪ್ಡೇಷನ್ಸ್ಗಳನ್ನು ಮಾಡುವಂಥದ್ದಾದರೆ ಇಲ್ಲಿ ನಾವು ವೇಟೇಜ್ ಅಂತ ಬಂದಾಗ ಪ್ರಸ್ತುತವಾಗಿ ಡಿಜಿಟಲ್ ಎಕಾನಮಿ ಹೆಚ್ಚು ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. 2012 ಕಂಪೇರ್ ಮಾಡಿದರೆ ಇವಾಗ ಏನು ಚೇಂಜಸ್ ಆಗಿದೆ ಅಂತ ನೋಡೋದಾದರೆ ಡಿಜಿಟಲ್ ಎಕಾನಮಿ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋದನ್ನು OTT ಪ್ಲ್ಯಾಟ್ಫಾರ್ಮ್ಗಳಾಗಿರ್ಬೋದು, ಕಾಮರ್ಸ್ಗಳ ಒಂದು ಎಕ್ಸ್ಪ್ಯಾನ್ಷನನ್ನು ನಾವು ಕಾಣ್ತಾ ಇದ್ವಿ. ಜೊತೆಗೆ ಸರ್ವಿಸ್ ಸೆಕ್ಟರ್ ಅಂತ ಬಂದಾಗ ಹೆಚ್ಚು ಗ್ರೋತನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೂ ಸರ್ಕಾರ ಫುಡ್ ಗ್ರೇನ್ಸ್ಗಳನ್ನು ಫ್ರೀ ಆಗಿ ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಲ್ವಾ. ಈ ಮೊದಲು ನಾವು ಫುಡ್ ಅಂತ ಬಂದಾಗ ಹೆಚ್ಚು ವೇಟೇಜನ್ನು ಕೊಡ್ತಾ ಇದ್ವಿ. ಕನ್ಸಂಪ್ಷನ್ ಅಂತ ಬಂದಾಗ ಎಕ್ಸ್ಪೆಂಡಿಚರೇ ಅಲ್ಲಿ ಆಗ್ತಾ ಇಲ್ಲ. ಬಿಕಾಸ್ ಫುಡ್ ಗ್ರೇನ್ಸ್ಗಳನ್ನು ಫ್ರೀಯಾಗಿ ಕೊಡ್ತಾ ಇರೋದನ್ನು ಗಮನ ಹರಿಸ್ಬೋದು. ನಿಯರ್ಲಿ 80 crore ಬೆನಿಫಿಷರೀಸ್ಗಳನ್ನು ನಾವು ಫ್ರೀ ಫುಡ್ ಗ್ರೇನ್ ಡಿಸ್ಟ್ರಿಬ್ಯೂಷನ್ ಅಡಿನಲ್ಲಿ ಗಮನ ಹರಿಸುವಂಥದ್ದು. ಸೊ ಇವಾಗ ಸ್ಪೆಂಡಿಂಗ್ ಪ್ಯಾಟರ್ನಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಫುಡ್ ಮೇಲೆ ಕಡಿಮೆ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದಾರೆ, ಸರ್ವಿಸ್ ಮೇಲೆ ಹೆಚ್ಚು ಎಕ್ಸ್ಪೆಂಡಿಚರ್ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಲೇ ಗಮನ ಹರಿಸ್ಬೋದು. 2012 ಫುಡ್ ಆ್ಯಂಡ್ ಬಿವ್ರೇಜ್ಗೆ ಸಂಬಂಧಪಟ್ಟಂಥ ವೇಟೇಜಲ್ಲಿ ಬದಲಾವಣೆ ಆಗಿದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಫುಡ್ ಆ್ಯಂಡ್ ಬಿವ್ರೇಜಸನ್ನು 2012 ಬೇಸ್ ಇಯರನ್ನು ಕಂಪೇರ್ ಮಾಡ್ತಕ್ಕಂಥ ಹಂತದಲ್ಲಿ ಇರುವಂಥ ವೇಟೇಜ್ 45.86% ಇದ್ದಿದ್ದು ಇವಾಗ ಕಡಿಮೆ ಮಾಡಿದ್ದಾರೆ 36.75%. ಇದು ಕ್ಲಿಯರಾಗಿ ಗೊತ್ತಿರಲಿ. ಬಿಕಾಸ್ ಇದೊಂದು ಮೇಜರ್ ಚೇಂಜ್. ಅಂದರೆ ಒಂದು ಪಾಲಿಸಿ ಬದಲಾವಣೆ ಮಾಡುವಾಗ ಫುಡ್ ಮೇಲೆ ನಾವು ಯಾಕೆ ಕಡಿಮೆ ಮಾಡಬೇಕು ಅನ್ನುವಂಥ ಆಸ್ಪೆಕ್ಟನ್ನು ನೋಡೋದಾದರೆ ಮೊದಲು ಏನಾಗ್ತಿತ್ತು ಅಂದರೆ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಇದರಿಂದ ಕನ್ಸಂಪ್ಷನ್ ಪ್ಯಾಟರ್ನ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇತ್ತು. ಫುಡ್ ಇನ್ಫ್ಲೇಷನ್ ಅಂತ ಬಂದಾಗ ಹೆಚ್ಚು ಪ್ರೈಸ್ ಇರ್ತಿತ್ತು ಫುಡ್ ಕಮೋಡಿಟೀಸ್ಗೆ ಸಂಬಂಧಪಟ್ಟಂತೆ. ಇವಾಗ ಪ್ರಸ್ತುತವಾಗಿ ಫ್ರೀಯಾಗಿ ಸಿಗ್ತಾ ಇದೆ ಮತ್ತು ಫುಡ್ ಲೆವೆಲಲ್ಲೂ ಸಹ ಸ್ವಲ್ಪ ಬೆಲೆ ಕಡಿಮೆ ಆಗಿರೋದನ್ನು ಗಮನ ಹರಿಸ್ಬೋದು. ಹಾಗಾಗಿ ನಾವು ಒಂದು ವೇಟೇಜ್ ನಡಿಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ. ಇವಾಗ CPI ಕನ್ಸಿಡರೇಷನನ್ನು ಮಾಡುವಂಥ ಹಂತದಲ್ಲಿ ಯಾವ ರೀತಿಯಾಗಿ ಒಂದು ಅರ್ಬನ್
ಅರ್ಬನೈಸೇಷನ್ ಆಸ್ಪೆಕ್ಟ್ ಆಗ್ತಾ ಇದೆ ಅಥವಾ ಸರ್ವಿಸ್ ಮೇಲೆ ಹೆಚ್ಚು ಡಿಪೆಂಡೆನ್ಸಿ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದು. ಇನ್ಕಮ್ ಶಿಫ್ಟಲ್ಲೂ ಸಹ ನಾವು ಚೇಂಜಸನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಫುಡ್ ಪ್ರೈಸಸ್ ನಡಿನಲ್ಲಿ ಅಷ್ಟೊಂದು ನಾವು ಇಂಪಾರ್ಟೆನ್ಸನ್ನು ಕೊಡೋದು ಅವಶ್ಯಕತೆ ಇಲ್ಲ ಅಂತ ನಾವು ನೋಡ್ಬೋದು. ಸೊ ನ್ಯೂ CPI ನಡಿನಲ್ಲಿ ನಾವು ಹೆಚ್ಚು ಇನ್ಕ್ಲೂಡ್ ಮಾಡ್ತಾ ಇರೋದು ಏನಂತಂದರೆ ಸರ್ವಿಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇನ್ಕ್ಲೂಷನನ್ನು ಮಾಡ್ತಾ ಇದ್ದೀವಿ. ಮಾರ್ಕೆಟ್ ಪ್ಲೇಸ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಆನ್ಲೈನ್ ಮಾರ್ಕೆಟ್ ರಿಲೇಟೆಡ್ ಇರುವಂತೆ ಫಾರ್ ದ ಫಸ್ಟ್ ಟೈಮ್ ಕವರೇಜನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ವಿಸ್ ಸೆಕ್ಟರ್ನಲ್ಲಿ ಎಕ್ಸ್ಪ್ಯಾನ್ಷನ್ ಆಗಿದೆ ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪಾಲಿಸಿ ಮಾಡ್ತಕ್ಕಂಥ ಹಂತದಲ್ಲಿ RBI ಪರ್ಟಿಕ್ಯುಲರ್ಲಿ ಒಂದು CPIಯನ್ನು ಇನ್ಕ್ಲೂಡ್ ಮಾಡುತ್ತೆ. ಸೊ ಹಾಗಾಗಿ ಒಂದು ಎಕ್ಯುರೇಸಿ ಇಂಪಾರ್ಟೆಂಟ್ ಆಗುತ್ತೆ. RBI ಇವಾಗ ಇನ್ಫ್ಲೇಷನ್ ಟಾರ್ಗೆಟನ್ನು ಫಿಕ್ಸ್ ಮಾಡುವಂಥ ಹಂತದಲ್ಲಿ, ರೆಪೋ ರೇಟನ್ನು ಫಿಕ್ಸ್ ಮಾಡ್ತಕ್ಕಂಥ ಹಂತದಲ್ಲಿ ಪ್ರಸ್ತುತವಾಗಿ ಒಂದು ಪಾಲಿಸಿ ಲೆವೆಲಲ್ಲಿ ಬದಲಾವಣೆ ಮಾಡಬೇಕು ಅಂತಂದರೆ CPI ಅಪ್ಡೇಟೆಡ್ ಆಗಿರಬೇಕು. ಈ ಒಂದು ಹಂತದಲ್ಲಿ ಎಕ್ಯುರೇಸಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತವಾಗಿರುವಂಥ ಕನ್ಸಂಪ್ಷನ್ ಪ್ಯಾಟರ್ನ್ ಆಧಾರದ ಮೇಲೆ ನಾವು CPI ವೇಟೇಜ್ ನಡಿಯಲ್ಲಿ ಅಪ್ಗ್ರೇಡನ್ನು ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇವಾಗ ಫಿಸ್ಕಲ್ ಪಾಲಿಸಿ ಅಂತ ಬಂದಾಗ ಸರ್ಕಾರನೂ ಸಹ ಒಂದು CPIಯನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಒಂದು ಡಿಯರೆನ್ಸ್ ಅಲವೆನ್ಸಸ್ಸನ್ನು ಯಾವ ರೀತಿಯಾಗಿ ಕೊಡಬೇಕು, ಡಿಯರೆನ್ಸ್ ರಿಲೀಫನ್ನು ಯಾವ ರೀತಿಯಾಗಿ ಕೊಡಬೇಕು, ಸಬ್ಸಿಡೀಸ್ಗಳನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು, ಇವೆಲ್ಲವನ್ನು ಡಿಸೈಡ್ ಮಾಡಲಿಕ್ಕೆ ನಾವು ಒಂದು ಬಜೆಟ್ ನಡಿನಲ್ಲಿ ಪ್ರೆಡಿಕ್ಟಬಿಲಿಟಿನ ನೋಡ್ಬೋದಲ್ವಾ. ಫಿಸ್ಕಲ್ ವಾಲಿಟಾಲಿಟಿಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ ಏನಿದೆ, ಸ್ಥಿತಿಗತಿಗಳು ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ CPI ಅಕ್ಯುರೇಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರಸ್ತುತವಾಗಿರ್ತಕ್ಕಂಥ ಕನ್ಸಂಪ್ಷನ್ ಪ್ಯಾಟರ್ನ್ ಆಧಾರದ ಮೇಲೆ CPIಯನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದಾಗಿ ಗಮನಿಸ್ಬೋದು. ಸೊ ಬೆಟರ್ CPI ಇದ್ದರೆ ನಮಗೆ ಬೆನಿಫಿಟ್ ಯಾವ ರೀತಿಯಾಗಿ ಆಗುತ್ತೆ, ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಯಾವ ರೀತಿ ಆಗಿದೆ ಅಂತಂದರೆ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಇಂಪ್ರೂವ್ ಆಗೋದನ್ನು ನೋಡ್ಬೋದು. ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಟಾರ್ಗೆಟನ್ನು ನಾವು ಬೆಟರ್ ವೇನಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಫುಡ್ ಶಾಕ್ಸ್ಗೆ ಸಂಬಂಧಪಟ್ಟಂತೆ ಏನೇ ಆದರೂ ಅಂದರೆ ವಾಲಟಾಲಿಟಿ ಕ್ರಿಯೇಟ್ ಆದ್ರೂ ಸಹ CPI ನಡಿನಲ್ಲಿ ಅಷ್ಟೊಂದು ಮಿಸ್ ಮ್ಯಾಚಸ್ಗಳು ಆಗದೇ ಇರುವಂಥ ಸ್ಥಿತಿಗತಿಗಳು ಹಾಗೂ ಬೆಟರ್ ವೇನಲ್ಲಿ ಕ್ಯಾಲ್ಕುಲೇಟ್ ಮಾಡೋದ್ರ ಮುಖಾಂತರ ಗ್ಲೋಬಲ್ ಮಾರ್ಕೆಟಲ್ಲಿ ನಮ್ಮ ಒಂದು ಕ್ರೆಡಿಬಿಲಿಟಿ ಸ್ಟ್ರಾಂಗ್ ಆಗೋದನ್ನು ಸಹ ನೋಡ್ಬೋದು. ಆತರವರ ಒಂದು ಕನ್ಸರ್ನ್ ಏನಿದೆ ಅಂತಂದರೆ ಇವಾಗ ಪ್ರಸ್ತುತವಾಗಿ ಪುವರ್ ಹೌಸ್ ಹೋಲ್ಡ್ ಅಂತ ಕನ್ಸಿಡರ್ ಮಾಡಿದಾಗ ಅವರು ಹೆಚ್ಚು ಎಕ್ಸ್ಪೆಂಡಿಚರ್ ಮಾಡ್ತಾ ಇರೋದು ಫುಡ್ ಮೇಲೆ. ಸೊ ವೇಟೇಜ್ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಸ್ಟೆಬಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತಾ ಅನ್ನುವಂಥ ಒಂದು ಕ್ರಿಟಿಕನ್ನು ಕೊಟ್ಟಿದ್ದಾರೆ. ಬಟ್ ಲಾರ್ಜ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಇದು ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ಪ್ರಸ್ತುತವಾಗಿ ಸಾಕಷ್ಟು ಕನ್ಸಂಪ್ಷನ್ ಪ್ಯಾಟರ್ನಲ್ಲಿ ಬದಲಾವಣೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಲ್ವಾ. ಸೊ ಅದರ ಆಧಾರದ ಮೇಲೆ ನಾವು ವೇಟೇಜನ್ನು ಕೊಡೋದ್ರ ಮುಖಾಂತರ ಒಂದು ಅಪ್ರೋಪ್ರಿಯೇಟ್ ಆಗಿರ್ತಕ್ಕಂಥ ಇಂಡೆಕ್ಸನ್ನು ರಿಫ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಅಂತಲೇ ಹೇಳ್ಬೋದು. ಸೊ CPIಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮಾಹಿತಿನ ನಾವು ತಿಳಿದುಕೊಳ್ಳಲೇಬೇಕು. ಇಲ್ಲಿ ಒಂದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಡೈಮೆನ್ಷನ್ಸನ್ನು ಕವರ್ ಮಾಡಿದ್ದಾರೆ, ಯಾವ ರೀತಿ ಅಂತ ಒಂದು ಸಿಗ್ನಿಫಿಕೆನ್ಸನ್ನು ಇದು ತೋರಿಸ್ತಾ ಇದೆ ಅಂತ. ಇಷ್ಟು ಮಾಹಿತಿಯನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಮುಂದಿನದಾಗಿ ಇಂಡಿಯಾ ಬಿಲೀವ್ಡ್ ಪಂಚಶೀಲ್ ಪ್ಯಾಕ್ಟ್ ಸೆಟಲ್ಡ್ ಬಾರ್ಡರ್ CDS. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ನೆರೆಹೊರೆ ರಾಷ್ಟ್ರಕ್ಕೆ ರಿಲೇಟೆಡ್ ಇರುವಂತೆ ಇಂಡಿಯಾ ಆ್ಯಂಡ್ ಚೈನಾವನ್ನು ಕನೆಕ್ಟ್ ಮಾಡೋದಾಗಿರ್ಬೋದು. GS ಪೇಪರ್ 3 ನಡಿನಲ್ಲಿ ಸೆಕ್ಯೂರಿಟಿ ಆಸ್ಪೆಕ್ಟಲ್ಲೂ ಸಹ ಕನೆಕ್ಟ್ ಆಗುತ್ತೆ. ಇಲ್ಲಿ ಭಾರತ ಹಾಗೂ ಚೈನಾದ ರಿಲೇಷನ್ಗೆ ಸಂಬಂಧಿಸಿದಂತೆ ಪ್ರಸ್ತುತವಾಗಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಆಗಿರುವಂತಹ ಅನಿಲ್ ಚೌಹಾನ್ ಅವರು ಕೆಲವೊಂದಿಷ್ಟು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವರು ಯಾವ ರೀತಿಯಾದಂಥ ಬಾರ್ಡರ್ ರಿಲೇಟೆಡ್ ಇರುವಂಥ ಇಶ್ಯೂನ ರಿಸಾಲ್ವ್ ಮಾಡೋದ್ರಲ್ಲಿ ಪಂಚಶೀಲ ಪ್ಯಾಕ್ಟಲ್ಲಿರುವಂಥ ಒಂದು ತತ್ವಗಳನ್ನು ಇವರು ಎಂಫಸಿಸ್ ಮಾಡ್ತಾ ಇದ್ದಾರೆ ಅಂತ. ಹಿಸ್ಟಾರಿಕಲಿ ಬ್ರಿಟಿಷರು ಭಾರತವನ್ನು ಆಳ್ತಾ ಇರುವಂಥ ಸಂದರ್ಭದಲ್ಲಿ 1940ನಲ್ಲಿ ಇಂಡಿಯಾ ಮತ್ತು ಚೈನಾದ ಮಧ್ಯೆ ಒಂದು ಬಾರ್ಡರ್ ಲೈನನ್ನು ಹಾಕ್ತಾರೆ. ಇಂಪಾರ್ಟೆಂಟ್ಲಿ ಮಕ್ಮಹನ್ ಅನ್ನುವಂತಹ ಲೈನು. ಈ ಒಂದು ಮಕ್ಮಹನ್ ಲೈನನ್ನು ಭಾರತ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಆಫ್ಟರ್ ಇಂಡಿಪೆಂಡೆನ್ಸ್ ಆದಮೇಲೂ ಸಹ ಈ ಒಂದು ಲೈನನ್ನು ಇನ್ಹೆರಿಟ್ ಮಾಡ್ಕೊಳ್ಳೋದಾಗಿ ನೋಡ್ಬೋದು. ಆದರೆ ಚೈನಾ ಯಾವುದೇ ರೀತಿಯಾಗಿ ಎಕ್ಸೆಪ್ಟೆನ್ಸನ್ನು ಮಾಡದೇ ಇರ್ತಕ್ಕಂಥ ಒಂದು ಸ್ಥಿತಿಗತಿಯನ್ನು ಗಮನಿಸುವಂಥದ್ದು. ಹಾಗೂ 1954ರಲ್ಲಿ ನೆಹರು ಅವರ ನೇತೃತ್ವದಲ್ಲಿ ಪಂಚಶೀಲ್ ಅಗ್ರಿಮೆಂಟ್ಗೆ ಚೈನೀ ಲೀಡರು ಸಹ ಎಸ್ ಅಂದಿರೋದಾಗಿ ನೋಡ್ತಾ ಇದ್ದೀವಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪಂಚಶೀಲ್ ಅಗ್ರಿಮೆಂಟಲ್ಲಿ ಯಾವ ರೀತಿಯಂಥ ಪ್ರಿನ್ಸಿಪಲ್ಸ್ಗಳಿದ್ದಾವೆ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಮೊದಲ ಹಂತದಲ್ಲಿ ರಾಷ್ಟ್ರಗಳ ಒಂದು ಸವರ್ನಿಟಿಗೆ ಯಾವುದೇ ರೀತಿಯಾದಂಥ ಧಕ್ಕೆ ಆಗಬಾರ್ದಲ್ವ. ಹಾಗಾಗಿ ಸವರ್ನಿಟಿ ಅಂತ ಬಂದಾಗ ಮ್ಯೂಚುವಲ್ ರೆಸ್ಪೆಕ್ಟನ್ನು ಎನ್ಶೋರ್ ಮಾಡುವಂಥ ಹಂತದಲ್ಲಿ ಪ್ರಿನ್ಸಿಪಲನ್ನು ನೋಡ್ತಾ ಇದ್ದೀವಿ. ಹಾಗೂ ನಾನ್ ಅಗ್ರೇಷನ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ ಆಗಿರ್ಬೋದು. ಹಾಗೂ ನಾನ್ ಇಂಟರ್ಫಿಯರೆನ್ಸ್, ರಾಷ್ಟ್ರಗಳಲ್ಲಿ ನಡೀತಾ ಇರತಕ್ಕಂತಹ
ಯಾವುದೇ ಸ್ಥಿತಿಗತಿಗೆ ಇಂಟರ್ಫಿಯರ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಒಂದು ಕೀ ಪ್ರಿನ್ಸಿಪಲನ್ನು ಹೊಂದಿದೆ. ನಾನ್ ಇಂಟರ್ಫಿಯರೆನ್ಸ್, ನಾನ್ ಅಗ್ರೇಷನ್ ಆಗಿರ್ಬೋದು, ಹಾಗೂ ಫೋರ್ತ್ ಈಕ್ವಾಲಿಟಿ ಹಾಗೂ ಮ್ಯೂಚುವಲ್ ಬೆನಿಫಿಟ್ಗೆ ಸಂಬಂಧಪಟ್ಟಂತೆಯೂ ಸಹ ರಿಫ್ಲೆಕ್ಷನ್ನ ಮಾಡುತ್ತೆ. ಜೊತೆಗೆ ಪೀಸ್ಫುಲ್ ಆಗಿರುವಂಥ ಒಂದು ಕೋ ಎಕ್ಸಿಸ್ಟನ್ನು ಸಹ ಹೇಳುತ್ತೆ. ಈ 5 ಪ್ರಿನ್ಸಿಪಲ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ತತ್ವಗಳನ್ನು ಇಟ್ಕೊಂಡು ಭಾರತ ಚೈನಾದೊಂದಿಗೆ ಇರುವಂತಹ ಬಾರ್ಡರ್ ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡಬೇಕು ಅಂತ ಮುಂದಾದರೆ ಚೈನಾದ ಒಂದು ಪರ್ಸ್ಪೆಕ್ಟಿವ್ ಅಥವಾ ಅವರ ಒಂದು ಆರ್ಗ್ಯುಮೆಂಟ್ ಯಾವ ರೀತಿಯಾಗಿದೆ ಅಂತಂದರೆ, ಈ ಒಂದು ಅಗ್ರಿಮೆಂಟ್ ಕೇವಲ ಟ್ರೇಡ್ ಆಸ್ಪೆಕ್ಟಲ್ಲಿ ಮಾತ್ರ ಸಹಕಾರಿ ಆಗುತ್ತೆ ಹೊರತಾಗಿ ಬಾರ್ಡರ್ ಡಿಸ್ಪ್ಯೂಟ್ ನಡಿನಲ್ಲಿ ಅಲ್ಲ ಅಂತ ಗಮನ ಹರಿಸ್ಬೋದು. ಈ ಮೊದಲು ಟಿಬೇಟ್ ಚೈನಾದ ಪಾರ್ಟ್ ಅಂತ ಭಾರತ ಸಪೋರ್ಟ್ ಮಾಡ್ತಾ ಇರೋದನ್ನು ಗಮನ ಹರಿಸ್ಬೋದು. 1950ಯಲ್ಲಿ ಏನಾಗುತ್ತೆ ಅಂದರೆ, ಚೈನಾ ಕಂಪ್ಲೀಟಾಗಿ ಟಿಬೇಟನ್ನು ಅಕ್ಯುಪೈ ಮಾಡ್ಕೊಳ್ತಾ ಇರುವಂಥ ಒಂದು ಸ್ಥಿತಿಗತಿಯನ್ನು ನೋಡಿದಾದ ಮೇಲೆ ಹಿಮಾಲಯ ನಮಗೆ ತುಂಬ ಒಂದು ಬಫರಿಂಗ್ ಕಂಡೀಷನ್ ಆಗಿ ಕ್ರಿಯೇಟ್ ಆಗ್ತಾ ಇತ್ತು. ಅದು ಸಹ ಡಿಸಪಿಯರ್ ಆಗಿರೋದನ್ನು ನಾವು ಗಮನ ಹರಿಸ್ಬೋದು. ಚೈನಾ ಟಿಬೇಟನ್ನು ಅಕ್ವೈರ್ ಮಾಡ್ಕೊಂಡು ಆದ ಮೇಲೆ ಭಾರತ ಮತ್ತು ಚೈನಾ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಕಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ವಿ. ಹಾಗಾಗಿ ಸ್ಟ್ರಾಟಜಿಕ್ ವಲ್ನರಬಿಲಿಟಿ ಹೆಚ್ಚಾಗಿರೋದನ್ನು ನೋಡ್ಬೋದು. 1962ನಲ್ಲಿನೂ ಸಹ ಇಂಡಿಯಾ ಚೈನಾ ವಾರನ್ನು ನಾವು ಗಮನ ಹರಿಸ್ಬೋದು. ಸೊ ಹಿಮಾಲಯನ್ ರೀಜನ್ ಒಂದು ಇಂಪಾರ್ಟೆನ್ಸನ್ನು ನೋಡಬೇಕಾಗತ್ತೆ. ಇಲ್ಲಿ ನಾವು ಸ್ಟ್ರಾಟಜಿಕಲಿ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಬೇಕಾಗುತ್ತೆ. ಮಿಲಿಟರಿಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಮಾಡರ್ನೈಸೇಷನನ್ನು ತರಬೇಕು. ಇವಾಗ ಪ್ರಸ್ತುತವಾಗಿ ಕ್ಲೈಮೇಟ್, ವಾಟರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಇಶ್ಯೂ ಇರೋದ್ರಿಂದ ಅದಕ್ಕೆ ಸಂಬಂಧಿಸಿದಂಥ ಒಂದು ಪ್ಲಾನಿಂಗನ್ನು ಸಹ ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಹಿಮಾಲಯನ್ ಸ್ಟ್ರಾಟಜಿ ತರೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಬಾರ್ಡರ್ ಏರಿಯಾನಲ್ಲಿ ಟೆನ್ಷನ್ಸ್ಗಳು ಕಂಟಿನ್ಯೂಸ್ ಆಗಿ ಇರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ CDS ಹೈಲೈಟ್ ಮಾಡ್ತಾ ಇರೋದು ಈ ಮೊದಲು ಯಾವ ರೀತಿಯಾದಂಥ ಐಡಿಯಾಲಜಿ ಇತ್ತು, ಪ್ರಸ್ತುತವಾಗಿರ್ತಕ್ಕಂಥ ರಿಯಲಿಸ್ಟಿಕ್ ಕಂಡೀಷನ್ ಯಾವ ರೀತಿಯಾಗಿದೆ, ಎರಡೂ ಕಂಟ್ರಿಗಳ ಮಧ್ಯೆ ಒಂದು ಸರಿಯಾದಂಥ ಡಿಮಾರ್ಕೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನಡಿನಲ್ಲಿ CPI ಹ್ಯಾಸ್ ಅ ಹೈಯರ್ ವೇಟ್ ಫಾರ್ ಫುಡ್ ಕಂಪೇರ್ಡ್ ಟು WPI. ಆಪ್ಷನ್ ಬಿ WPI ಇನ್ಕ್ಲೂಡ್ಸ್ ಹೌಸಿಂಗ್ ರೆಂಟ್. ಆಪ್ಷನ್ ಸಿ ನಲ್ಲಿ CPI ಎಕ್ಸ್ಕ್ಲೂಡ್ಸ್ ಫುಡ್ ಐಟಮ್ಸ್. ಡಿ ನಡಿನಲ್ಲಿ WPI ಈಸ್ ಯೂಸ್ ಟು ಕ್ಯಾಲ್ಕುಲೇಟ್ ಡಿಯರೆನ್ಸ್ ಅಲವನ್ಸಸ್. ಈ 4 ಆಪ್ಷನ್ ಅಡಿಯಲ್ಲಿ ಸರಿಯಾದಂತಹ ಸ್ಟೇಟ್ಮೆಂಟನ್ನು ಸೆಲೆಕ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೇನೇ ಕನ್ಸರ್ನ್ ಇದನ್ನು ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.